ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೈ ತೊಳ್ಕೊಂಬರ್ತೀನಿ. ಫಿಂಗರ್ ಬೋಲ್ ಬರುತ್ತೆ. ನನಗೆ ಸರಿ ಹೋಗಲ್ಲ ಪುಟ್ಟ, ಅಲ್ಲೇ ಹೋಗಿ ತೊಳ್ಕೊಂಬರ್ತೀನಿ. ಇನ್ನೇನಾದರೂ ತಗೋತೀರಾ? ಐಸ್ ಕ್ರೀಮ್? ಅಯ್ಯೋ ಬೇಡ ಸರ್, ಥ್ಯಾಂಕ್ ಯು ಸರ್. ನಮ್ಮನ್ನೆಲ್ಲ ಒಟ್ಟಿಗೆ ಕರೆದು ಈ ಥರ ಟ್ರೀಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಯಾಕೆ ಸಮರ್? ತುಳಸಿಯವರು ಎಪಿಸೋಡ್ಗೆ ಗೆಸ್ಟ್ ಆಗಿ ಬಂದಿದ್ದಕ್ಕೆ, ಆ ಎಪಿಸೋಡ್ನ ಟೆಲಿಕಾಸ್ಟ್ ಮಾಡೋದಕ್ಕೆ ದತ್ತ ಅವ್ರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕಲ್ವಾ? ನಿಮಗೆಲ್ಲ ಊಟ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಎಲ್ಲಾನು ತುಂಬ ಚೆನ್ನಾಗಿತ್ತು ಮಾಧವ್ ಸರ್, ತುಂಬ ಥ್ಯಾಂಕ್ಸ್. ಇಟ್ಸ್ ಮೈ ಪ್ಲೆಷರ್. ಫಿಂಗರ್ ಬೋಲ್ ಕಳಿಸ್ತೇನೆ. ತಾಯವ್ವ ಅಂತ ಇದನ್ನೆಲ್ಲ ಮಾಡೋದು. ಅವರು ಬೆಳಿಗ್ಗೆ ಬಿಸಿಲಲ್ಲಿ ತರಕಾರಿ ಮಾರ್ತಾರೆ, ಸಾಯಂಕಾಲ ಮನೆಗೆ ಹೋದ್ಮೇಲೆ ಉಪ್ಪಿನಕಾಯಿ ಮಾಡ್ತಾರೆ. ನಮ್ಮ ಕೆಫೆಗೆ ಅವ್ರ ಹತ್ರನೇ ತರಕಾರಿ ತಗೊಳ್ಳೋದು. ತರಕಾರಿ ಮಾರಾಟ ಮಾಡೋ ಜೊತೆಗೆ ಇದನ್ನು ಮಾಡ್ತಾರಾ? ಮನೇಲಿ ಸ್ವಲ್ಪ ಕಷ್ಟ ಇದೆ ಪಾಪ. ಮಗ ಸೊಸೆ ತೀರ್ಕೊಂಡಿದ್ದಾರೆ, ಮೊಮ್ಮಕ್ಕಳ ಜವಾಬ್ದಾರಿ ಇವ್ರ ಮೇಲಿದೆ. ಅವ್ರಿಗೋಸ್ಕರ ದುಡಿತಾರೆ. ನಿಜ ಹೇಳಬೇಕು ಅಂದರೆ ಅವ್ರು ನನಗೆ ಸ್ಫೂರ್ತಿ. ತುಳಸಿಯವರೇ, ಏನಾಯ್ತು? ಏನು ಯೋಚಿಸ್ತಾ ಇದ್ದೀರಾ? ನಿಜ ಹೇಳಬೇಕು ಅಂದರೆ ಮಾಧವ್ ಅವರೇ, ನನಗೂ ಇಂಥದ್ದೇ ಒಂದು ಅವಕಾಶ ಬಂದಿದೆ, ಮನೇಲಿ ಅಡುಗೆ ಮಾಡಿ ಡಬ್ಬಿ ಕಳಿಸೋದು. ಆದರೆ ಓ, ಆಗಲೇ ಸಮರ್ಥ್ ಕೊಲೀಗ್ಸ್ ಅಂತ ಬಂದಿದ್ರಲ್ಲ, ಅವರೆಲ್ಲ ನಿಮ್ಮ ಜೊತೆ ಮಾತಾಡ್ತಿದ್ದು ಇದೇ ವಿಷಯನಾ? ಅದೇನೆ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಂಥದ್ದೆಲ್ಲ ಒಪ್ಕೊಳ್ಳೋದಕ್ಕೆ ನನಗೆ ಭಯ ಆಗ್ತಾ ಇದೆ. ಭಯನಾ? ಯಾಕೆ? ನಿಮ್ಗಿದು ಇಷ್ಟ ಇದೆಯಾ? ಅದು ಗೊತ್ತಾಗ್ತಾ ಇಲ್ಲ. ನಾನು ಯಾವತ್ತೂ ಇದನ್ನೆಲ್ಲ ಮಾಡಿಲ್ಲ. ಮನೆಯಿಂದನೇ ಇದನ್ನೆಲ್ಲ ಮಾಡಿ ಸಂಪಾದನೆ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಮನೆಯಿಂದ ಮಾಡೋ ಬಿಸ್ನೆಸ್ಗಳು ಈಗ ತುಂಬ ಇದ್ದಾವೆ ತುಳಸಿಯವರೇ. ಹಾಗಂತ ಎಲ್ಲರೂ ಸಂಪಾದನೆಗೋಸ್ಕರನೇ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ತಾಯವ್ವ ಅಂಥವ್ರಿಗೆ ದುಡ್ಡಿನ ಅನಿವಾರ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಈ ಥರ ಕೆಲಸ ಮಾಡೋದ್ರಿಂದ ಮನಸ್ಸಿಗೆ ಖುಷಿ ಸಿಗುತ್ತೆ. ಆದರೂ ನಾನು ಈಗ ಹೀಗೆ ಕೆಲಸ ಮಾಡೋದು ಅಂದರೆ, ಈಗ ಅಂದರೆ ಏನು ತುಳಸಿಯವರೇ? ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಮಾಡೋದಕ್ಕೆ ವಯಸ್ಸು ಯಾವತ್ತೂ ಅಡ್ಡಿಯಾಗಲ್ಲ. ಕೆಲವು ಸಲ ನನ್ನ ಜವಾಬ್ದಾರಿ ಮುಗೀತು, ಇಷ್ಟೇ ನನ್ನ ಬದುಕು ಅಂತ ಸೆಲ್ಫ್ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತೀವಿ. ಮನುಷ್ಯ ನಿರಂತರವಾಗಿ ಕೆಲಸ ಮಾಡೋದ್ರಿಂದಲೇ ನೆಮ್ಮದಿಯಿಂದ ಇರ್ತಾನಂತೆ. ಹೀಗೆ ಕೆಲಸ ಮಾಡೋದ್ರಿಂದಲೇ ನಮ್ಮ ಮೇಲೆ ನಮಗೆ ವಿಶ್ವಾಸ ಬೆಳೆಯುತ್ತೆ ತುಳಸಿಯವರೇ. ಅಲ್ಲ, ಕೆಲಸ ಮಾಡೋದು ನಿಮಗೆ ಅನಿವಾರ್ಯ ಅಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಈ ಕೆಲಸ ಮಾಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂದರೆ ಮಾಡಿ, ತಪ್ಪೇನು? ಅದು ಅಲ್ಲದೆ ಆ 4 ಜನ ಹುಡುಗರಿಗೆ ಊಟ ಹಾಕಿದ ಪುಣ್ಯ ಬರುತ್ತೆ ಅಲ್ವಾ? ನಮಸ್ಕಾರ, ಬನ್ನಿ. ಬನ್ನಿ. ಇವ್ರು ನಮ್ಮಮ್ಮ ವನಜ ಅಂತ. ಮಾಮ್, ಇವರು ಅಭಿಯವ್ರ ಚಿಕ್ಕಮ್ಮ ಶಾರ್ವರಿ ಅಂತ. ಹಾಯ್. ಹಲೋ. ಇವರು ಅಭಿಯವ್ರ ಅಣ್ಣ ಅವಿನಾಶ್ ಅಂತ. ಹಲೋ. ಪ್ಲೀಸ್ ಕೂತ್ಕೊಳ್ಳಿ. ತಗೊಳ್ಳಿ. ಇದೆಲ್ಲ ಬೇಡವಾಗಿತ್ತು, ಪರವಾಗಿಲ್ಲ ತಗೊಳ್ಳಿ. ನಿಜ ಹೇಳಬೇಕು ಅಂದರೆ
ಇವ್ರ ಪ್ರೀತಿ ವಿಷಯ ನಿಮ್ಮನೇಲಿ ಗೊತ್ತಿಲ್ಲ ಅಂತ ನಮಗೆ ಗೊತ್ತೇ ಇರಲಿಲ್ಲ. ತುಂಬ ಹಿಂದೆನೇ ನಮ್ಮ ದೀಪು ಅಭಿನ ಮನೆಗೆ ಕರ್ಕೊಂಡು ಬಂದಿದ್ಲು. ಇದು ನಿಮ್ಮನೇಲೂ ಗೊತ್ತು ಅಂತಲೇ ಅಂದ್ಕೊಂಡಿದ್ವಿ. ಅಂದರೆ ಅಭಿ ಇಷ್ಟು ದಿನ ನಮ್ಮಿಂದ ವಿಷಯ ಮುಚ್ಚಿಟ್ನಾ? ಇನ್ಫ್ಯಾಕ್ಟ್ ನಾವು ಅವನಿಗೆ ನಮಗೆಲ್ಲ ರೀತಿ ಸರಿ ಹೊಂದೋ ಹುಡುಗಿನ ಹುಡುಕ್ತಿದ್ವಿ. ಅಷ್ಟರಲ್ಲಿ ಅವನ ಪ್ರೀತಿ ವಿಷಯ ಗೊತ್ತಾಯಿತು. ಗೊತ್ತಾದ್ಮೇಲೂ ನಮ್ಮದೇ ಆಗಬೇಕು ಅಂತ ಸಾಧಿಸೋದಕ್ಕಾಗತ್ತಾ? ತುಂಬ ದೊಡ್ಡ ಮನಸ್ಸು ನಿಮ್ಮದು. ಅಭಿನ ಮನೆಯಲ್ಲಿ ತುಂಬ ಮುದ್ದಾಗಿ ಬೆಳೆಸಿದ್ವಿ. ಅದಕ್ಕೆ ಅವನು ಇಷ್ಟಪಡೋ ಹುಡುಗಿನ ನೋಡ್ಕೊಂಡು ಬರೋಣ ಅಂತ ಅಭಿನೂ ಹೊರಟ. ತುಂಬ ಸಂತೋಷ, ನೀವು ಬಂದಿದ್ದು ಖುಷಿ ಆಯಿತು. ಮಾಧವ್ ಅವರು ಬರ್ಬೋದಿತ್ತು. ನಾನು ಅವ್ರ ಕುಕ್ರಿ ಶೋನ ರೆಗ್ಯುಲರಾಗಿ ನೋಡ್ತಾ ಇರ್ತೀನಿ. ಅವ್ರಿಗೆ ಕೆಫೆ ಶೂಟಿಂಗ್ ಅಂತ 100 ಕೆಲಸ. ಮಾತುಕತೆ ಆದಮೇಲೆ ಹೇಗೂ ಎಲ್ಲರೂ ಸಿಗ್ತೀವಲ್ಲ. ಪರವಾಗಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ಮನೇಲಿ ಯಾರ್ಯಾರಿದ್ದಾರೆ? ಮೈ ಡ್ಯಾಡ್. ಅಯ್ಯ, ಕಣ್ಣು ಒರೆಸ್ಕೋ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವ್ರು ಹೇಳ್ತಾರೆ. ಆ ಹುಡುಗಂದು ಏನಂತ ಒಳ್ಳೆ ಕೆಲಸ ಇರಲಿಲ್ಲ. ಅವನಿಗಿಂತ ಒಳ್ಳೆ ಕುಳಾನೆ ಸಿಗ್ತಾನೆ ನಿನಗೆ. ಅಯ್ಯ, ಕಣ್ಣು ಒರೆಸ್ಕೋ. ಏ ಅನ್ಸೂಯ, ನೀನ್ ಯಾಕೆ ಹೇಳ್ತಾ ಇದೀಯಾ? ಅಯ್ಯ, ಆ ಹುಡುಗನ ತಾಯಿನ ಸ್ವಲ್ಪ ಗಮನಿಸ್ತದ್ಯಾ? ಒಳ್ಳೆ ಗಯ್ಯಾಳಿ ಇದ್ದಾಗಿದ್ದಾಳು ಅವಳು. ಅವಳು ಮನೆಯಲ್ಲಿ ನಮ್ಮ ಈ ಪಿಂಕಿ ಸುಖವಾಗಿರ್ತಾಳೇನೆ? ಯೋಚನೆ ಮಾಡೆ. ಹೌದು, ಮಾಡೋದೆಲ್ಲ ಮಾಡಿ ಈಗ ಸಮರ್ಥನೆ ಬೇರೆ. ಸೊಸೆ ಮುದ್ದು, ಏನಾರ ಅಂದ್ಯಾ? ನಾನು ಬೇರೆಯವ್ರ ಥರ ಸುಮ್ಮನಿರಲ್ಲ ಮಾವ. ಹೇಳಬೇಕಾಗಿರೋದನ್ನ ನಾನು ಹೇಳ್ತೀನಿ. ನೀವು ಈ ಥರ ಆಡಿದ್ರೆ ಪ್ರಿಯಾಂಕಾಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಷ್ಟೇ. ಓಹೋ, ಬಂದ್ಬಿಟ್ಲು ಹೇಳೋದಕ್ಕೆ. ನೀನಾಗಿ ನಾನು ಸ್ವಲ್ಪ ಕಷ್ಟಪಟ್ಟಿದ್ದಿದ್ರೆ ಈ ನನ್ನ ಮಗಳು ನಿಮ್ಮ ಅಣ್ಣನ ಮದುವೆ ಆಗಿ ನಿಮ್ಮ ಅಮ್ಮನ ಮನೇಲಿ ಇರ್ತಾ ಇದ್ಲು. ಸಾಕು ಸುಮ್ಮನಿರಿ. ನಿಮ್ಮ ತಪ್ಪನ್ನೆಲ್ಲ ತಂದು ನನ್ನ ತಲೆ ಮೇಲೆ ಹಾಕ್ಬೇಡಿ. ಅಣ್ಣನ ಟಾಪಿಕ್ ಮುಗ್ದು ತುಂಬಾ ದಿನ ಆಯ್ತು. ಒಳ್ಳೆ ಸಂಬಂಧ ಬಂದಾಗ್ಲಾದ್ರು ಈ ಮದ್ವೆ ಮಾಡಿ ಮುಗ್ಸೋ ತಾನೆ. 3 ಪ್ಲೇಟ್ ಉಪ್ಪಿಟ್ಟು ಕೇಸರಿ ಬಾತ್ ಉಳ್ಸಕ್ ಹೋಗಿ ಈಗ ನಿಮ್ ಮಗಳು ಜೀವನ ಏನಾಗ್ತಿದೆ ಅಂತ ಯೋಚನೆ ಮಾಡಿ. ಓಹೋ, ಮಹಾ ಕಾಳಜಿ ಇರೋ ತರ ಬಂದ್ಬಿಟ್ಲು ಹೇಳಕ್ಕೆ. ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ವಯಸ್ಸು ಹೀಗೆ ನಿಂತಿರಲ್ಲ. ನೀವಿಬ್ರು ಹೀಗೆ ಜಗಳ ಆಡ್ತಿದ್ರೆ ನರಳೋದು ನನ್ ಮಗಳು ಅನ್ನೋದು ನೆನಪಿರ್ಲಿ. ಇವಳ ಮುಖ ನೋಡ್ತಿದ್ರೆ ನನಗೆ ಸಂಕಟ ಆಗುತ್ತೆ. ಹೆತ್ತ ತಾಯಿ ನೋವು ನಿಮಗೆ ಹೇಗೆ ಅರ್ಥ ಆಗುತ್ತೆ? ಅಯ್ಯ, ಅಳೋದನ್ನ ನಿಲ್ಲಿಸ್ತೀಯ ನೀನು? ನೋಡು, ಐರನ್ ಆಗಿರೋ ಸೀರೆನ ತುಂಬ ಹೊತ್ತು ಉಟ್ಕೊಂಡು ಎಲ್ಲಂದ್ರಲ್ಲಿ ಕೂತ್ರೆ ಮುದುರಾಗ್ಬಿಡುತ್ತೆ. ಅದಕ್ಕೆ ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಇದನ್ನ ಭದ್ರವಾಗಿ ಮಡಿಸಿ ಬಿರುಗಿಡು. ಹೋಗು. ಹೌದೌದು, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಪ್ರಿಯಾಂಕು ನಡೀಲಿ, ಉಪ್ಪಿ ಬಿಟ್ರೆ ಇನ್ಯಾರ ಹೆಸರು ಬರ್ತಿಲ್ಲ. ನಾನು ಬದುಕಿರೋವರೆಗೂ ನಿನ್ನ ಕನಸು ನನಸಾಗಲ್ಲ. ಮತ್ತೆ ಯಾವ ಟಿಕೆಟ್ ತಗತ್ತೀಯಾ? ಇವತ್ತಿನ ಅಡಿಗೆ ಖರ್ಚು ಉಳಿತು. ಈ ಉಪ್ಪಿಟ್ಟು ಕೇಸರಿ ಬಾತ್ ಮೇಲಣೆ ನೀನಂತೂ ಉದ್ಧಾರ ಆಗಲ್ಲ.
ತಾತ ಏನು ಮಾಡ್ತಾ ಇದ್ದೀರಾ? ಅದು ಕೈ ತೊಳೆಯ ಕೊಟ್ಟಿದ್ದು ತಾತ. ನೀವು ನೋಡಿದ್ರೆ ಅದನ್ನು ಶರ್ಬತ್ ಮಾಡ್ಕೊಂಡು ಕುಡಿತಾ ಇದ್ದೀರಲ್ಲ. ನೆನ್ಪಿಂಡ, ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಲ್ಲ. ನಿನಗಿಂತ 50 ಮಳೆಗಾಲ ಹೆಚ್ಚು ನೋಡಿದ್ದೀನಿ ನಾನು. ಬಂದ್ಬಿಟ್ಟ ಹೇಳೋದಕ್ಕೆ. ಮತ್ತೆ ಯಾಕೆ ಕುಡಿದ್ರಿ? ಊಟ ಆದಮೇಲೆ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ಹಣ್ಣು ರಸ ಹಾಕ್ಕೊಂಡು ಕುಡಿದ್ರೆ ಅದು ಜೀರ್ಣಕಾರಿ. ಅದಕ್ಕೆ ನಾನು ಕುಡ್ದಿದ್ದು. ಬಂದ್ಬಿಟ್ಟ ಹೇಳೋದಕ್ಕೆ. ಸರಿ ಹೊರಡೋಣವಾ? ಕರಂದಾಮನ್ ಮನೆ ಪಂಚಾಯತಿಗೆ ಲೇಟಾಗಿ ಹೋಗುತ್ತೆ. ಎಲ್ಲ ಚೆನ್ನಾಗಿತ್ತು ಮಾಧವ್ ಅವರೇ, ತುಂಬ ಧನ್ಯವಾದ. ನಾವೇನು ಬರ್ತೀವಿ. ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ನಮಸ್ಕಾರ. ಒಂದು ನಿಮಿಷ. ಈ ದತ್ತ ಹಾಗೆಲ್ಲ ಸುಮ್ಮನೆ ತಿಂದು ಹೋಗೋವನಲ್ಲ. ಎಲ್ಲ ಚೆನ್ನಾಗಿತ್ತು. ಗಣೇಶ ಒಳ್ಳೇದು ಮಾಡಲಿ. ಅಯ್ಯೋ, ಇದೆಲ್ಲ ಯಾಕೆ? ಗಣೇಶನ್ನ ಯಾತಕ್ಕೆ ಅಂತ ಕೇಳ್ತಾರ? ತಗೋ. ಹಿಡ್ಕೋ. ಹಾಯ್ ಅವಿನಾಶ್, ತುಂಬ ವರ್ಷದ ನಂತರ ಮೀಟ್ ಮಾಡ್ತಾ ಇದ್ದೀವಿ. ಹೌ ಯು? ವಾಟ್ ಈಸ್ ದಿಸ್ ಚಿಕ್ಕಮ್ಮ? ದೀಪಿಕಾ ಅಂದರೆ ಇಂಡಸ್ಟ್ರಿಯಲಿಸ್ಟ್ ಜನಾರ್ದನ್ ಮಗಳು ಅಂತ ನಿಮಗೆ ಗೊತ್ತಿತ್ತಾ? ಇಲ್ಲ ಅವಿ, ನಮಗೆ ಸಂಬಂಧ ಬೇಡ ಅಷ್ಟೇ. ಹೇ ಅವಿನಾಶ್, ಕೂಲ್. ಪರ್ಸ್ನಲ್ ಮ್ಯಾಟರ್ಸೇ ಬೇರೆ, ಬಿಸ್ನೆಸ್ ರೈವಲ್ರಿನೇ ಬೇರೆ. ಅಲ್ಟಿಮೇಟಾಗಿ ಬೇಕಾಗಿರೋದು ನಮ್ಮ ಮಕ್ಕಳ ಸಂತೋಷ. ಬನ್ನಿ ಕೂತ್ಕೊಂಡು ಸಮಾಧಾನ ಮಾತಾಡೋಣ. ಮಿಸ್ಟರ್ ಜನಾರ್ದನ್, ಮಕ್ಕಳ ಸಂತೋಷಕ್ಕೆ ಇದೆಲ್ಲ ಮಾಡ್ತಿದ್ರ ಅಂತಾಗಿದ್ರೆ ದೀಪಿಕಾ ನಿಮ್ಮ ಮಗಳಂತ ಇಷ್ಟು ದಿನ ಮುಚ್ಚಳ ಅಗತ್ಯ ಇರಲಿಲ್ಲ. ನಾವೇ ಮನೆವರೆಗೂ ಬರೋ ತನಕ ಕಾಯ್ತಿದ್ರಿ ಅಂದರೆ ಯುವರ್ ಇಂಟೆನ್ಷನ್ ವರ್ ಸಮಥಿಂಗ್ ಎಲ್ಸ್. ಚಿಕ್ಕಮ್ಮ, ಯಾಕೆ ಹೀಗೆ ಬಂದೆ? ಸಮಾಧಾನವಾಗಿ ಕೂತ್ಕೊಂಡು ಮಾತಾಡ್ಬೋದಿತ್ತಲ್ವ? ನಾವು ಹೀಗೆ ಹೋಗಿ ವಾಪಸ್ ಬಂದ್ವಿ ಅಂತ ಅಭಿಗೆ ಗೊತ್ತಾದ್ರೆ ಅವನು ನೊಂದ್ಕೋತಾನಲ್ವಾ? ಮಾತಾಡೋಕೆ ಏನಿದೆ ಚಿಕ್ಕಮ್ಮ? ನಮ್ಮ ಕಂಪ್ನಿ ಸ್ಟಾರ್ಟ್ ಆದಾಗಿಂದನೂ ಇವರಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಎಂಪ್ಲಾಯೀಸ್ನ ಪೋಚ್ ಮಾಡೋದು, ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಕ್ಲೈಂಟ್ಸ್ನ ಕಿತ್ಕೊಳ್ಳೋದು. ಇದು ಬಿಸ್ನೆಸ್ ಅವಿ. ಬಿಸ್ನೆಸ್ನಲ್ಲಿ ಇದೆಲ್ಲ ಮಾಮೂಲು. ಈವನ್ ಬಿಸ್ನೆಸ್ ಆಸ್ ಅ ಮೆಥಿಕ್ಸ್ ಚಿಕ್ಕಮ್ಮ. ಇದಕ್ಕಿಂತ ಮುಂಚೆ ನಮ್ಮ ಕಂಪ್ನಿಗೆ ಎಷ್ಟು ತೊಂದರೆ ಕೊಟ್ಟಿರೋ ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಬರೀ ಕಂಪ್ನಿ ಅಲ್ಲ, ಪರ್ಸ್ನಲಿ ಆಲ್ಸೋ. ಈಗ ಅವಳ ಮಗಳು ನಮ್ಮನೆ ಸೊಸೆ ಆಗ್ತಾಳಂದ್ರೆ ಕಾಂಟ್ ಇವನ್ ಇಮ್ಯಾಜಿನ್. ಎಷ್ಟು ದಿನ ಅಂತ ದ್ವೇಷ ಸಾಧಿಸೋದು? ಈಗ ಇದೇ ವಿಷಯನ ಇಟ್ಕೊಂಡು ಸಂಬಂಧ ಸರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಲ್ವಾ? ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ನಮಗೆ ಲಾಭನೇ ಅಲ್ವಾ? ಅಷ್ಟಕ್ಕೂ ಆ ಜನಾರ್ದನ್ಗೆ ದ್ವೇಷ ಇರೋದು ಭಾವನ ಮೇಲೆ ಅವಿ. ಅವ್ರ ಮೇಲೆ ಇರಲಿ, ನನ್ನ ಮೇಲೆ ಇರಲಿ, ಈವಿಲ್ ಇಸ್ ಈವಿಲ್. ನಿಮ್ಮ ಭಾವ ಅವ್ರನ್ನ ಹೇಗೆ ಹತ್ರ ಸೇರಿಸ್ಕೊಂಡಿಲ್ವೋ
ಹಾಗೆ ನಾನು ಹತ್ರ ಸೇರಿಸ್ಕೊಡಲ್ಲ. ಸಾರಿ ಚಿಕ್ಕಮ್ಮ. ಹೇ ತೆಗೆದು ಬಾರಿಸ್ಬಿಡ್ತೀನಿ ಅಷ್ಟೇ. ಕಾಪಾಡಿ ಅನ್ನೋಕೆ ನಾನೇನೋ ಮಾಡಿದ್ದೀನಿ? ಯಾವಾಗ ನೋಡಿದ್ರೆ ಅವ್ರದ್ದೇ ಜಪ ಮಾಡ್ತಿರ್ತೀಯಲ್ಲ. ನಾನು ನಿಮ್ಮ ಅಮ್ಮ ಅನ್ನೋದು ನೆನಪಿದ್ಯಾ? ತಾತ ಇಳಿಯಕ್ಕೆ ಹೆಲ್ಪ್ ಮಾಡ್ಲಾ? ನಾನು ಗಟ್ಟುಮುಟ್ಟಾಗೆ ಇದ್ದೀನಿ. ನಿನ್ನ ಗಂಡನಿಗೆ ಹೆಲ್ಪ್ ಮಾಡಿ ಹೋಗು. ಬಾಯ್ ಕಡೆ. ಅರೆ ಚೋಟು, ನೀನೇನೋ ಮಾಡ್ತಾ ಇದೆಯಾ ಅಲ್ಲಿ? ಇನ್ನೇನ್ ಮಾಡ್ತಿರ್ತಾನೆ, ನಿಮ್ ಜಪ ಮಾಡ್ಕೊಂಡು ನಿಂತಿದ್ದ. ನೋಡಿ ಆಂಟಿ, ನಿಮ್ಮ ಮನೆಗೆ ಬರ್ತೀನಿ ಅಂದೆ ನಮ್ಮಮ್ಮ ಬೇಡ ಅಂತಲೇ. ಹಾಗೆಲ್ಲ ಹೇಳ್ಬಾರ್ದು ಚೋಟು. ನೀನು ಹೋಮ್ವರ್ಕ್ ಮಾಡಿರಲ್ಲ, ಅದಕ್ಕೆ ಅಮ್ಮ ಹಾಗೆ ಹೇಳಿರ್ತಾರೆ. ಹೋಗು, ನೀನು ಹೋಮ್ವರ್ಕ್ ಮಾಡ್ಬಿಟ್ಟು ಬಾ ಹೋಗು. ಓಹೋ, ಅವ್ರು ಹೇಳಿದ್ರೆ ಮಾತ್ರ ಬರೋದಾ ನೀನು? ಸ್ವಂತ ಅಮ್ಮನಿಗಿಂತ ಅವರೇ ಹೆಚ್ಚಾಗ್ಬಿಟ್ರಾ? ಯಾಕೆ ಹಾಗೆ ಹೇಳ್ತೀಯ ನಂದಿನಿ? ಅವನಿನ್ನು ಚಿಕ್ಕ ಮಗು, ಅವನಿಗೇನು ಗೊತ್ತಾಗತ್ತೆ ಹೇಳು? ಯಾಕೆ ಗೊತ್ತಾಗಲ್ಲ ತುಳಸಿ ಅವರೇ? ನಿಮ್ಮೆಲ್ರ ಜೊತೆ ಸೇರಿನೇ ಅವನು ಹೀಗೆ ಆಡ್ತಿರೋದು. ನಂದಿನಿ, ಏನ್ ಮಾತಾಡ್ತಿದೀಯ ನೀನು? ಆ ಮಗು ವಿಷಯ ಇಟ್ಕೊಂಡು ತುಳಸಿಗೆ ಯಾಕೆ ಬೇಜಾರು ಮಾಡ್ತಿದೀಯಾ? ಓಹೋ, ಇವ್ರಿಗೇನಾದ್ರೂ ಬೇಜಾರಾಗ್ಬಿಟ್ರೆ ನಿಮಗೆ ಹೊಟ್ಟೆ ಸಂಕಟ ಆಗುತ್ತಲ್ವಾ? ಇಡೀ ದಿನ ಇವ್ರನ್ನ ತುಳಸಿ ಅನ್ಕೊಂಡು ತಲೆ ಮೇಲೆ ಕೂರಿಸ್ಕೊಳ್ತಿದ್ರೆ ನನಗೆ ಸಂಕಟ ಆಗಲ್ವಾ? ಏನ್ ನಡೀತಿದೆ ಇಲ್ಲಿ? ಏನಮ್ಮ ಹಾದಿ ಬೀದಿ ಅಂತ ನೋಡ್ದೆ ಏನೇನೋ ಮಾತಾಡ್ತಾ ಇದ್ದೀಯಲ್ಲ. ಸತ್ಯ ಹೇಳೋದಕ್ಕೆ ಎಲ್ಲಾದ್ರೇನೋ ನಿಮ್ ಸೊಸೆಗೆ ಎಲ್ಲಿರ್ಬೇಕೋ ಅಲ್ಲಿರೋದಕ್ಕೆ ಹೇಳಿ. ನನ್ನ ಸೊಸೆಗೆ ನೀನು ಅದೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಅವಳಿಗೆ ಅದೆಲ್ಲ ಗೊತ್ತಿದೆ. ಮೊದಲು ನೀನು ಹೇಗಿರ್ಬೇಕೋ ಅದನ್ನ ಕಲಿ. ಎಲ್ರು ನನಗೆ ಹೇಳಕ್ ಬರ್ಬೇಡಿ. ಇವ್ರ ಮನೆಯವ್ರನ್ನ ನೋಡ್ಕೊಂಡು ಮಾತ್ರ ಇರಕ್ ಹೇಳಿ. ನಮ್ಮ ಮನೆಯವ್ರನ್ನೆಲ್ಲ ದತ್ತು ತಗೊಂಡಾಗ ಆಡೋದೇನ್ ಬೇಕಾಗಿಲ್ಲ. ಅವ್ರನ್ನ ನೋಡ್ಕೊಳಕ್ಕೆ ನಾನಿದ್ದೀನಿ. ನೀನು ನೋಡ್ಕೊಳ್ಳೋ ಚಂದ ನನಗೆ ಗೊತ್ತಿಲ್ವಾ? ನೋಡ್ ನಂದಿನಿ, ನಿನಗೆ ಯಾಕೆ ಕೋಪ ಬಂದಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಯಾವತ್ತೂ ನಿಮ್ಮ ಮನೆಯವ್ರನ್ನಾಗ್ಲಿ ನಮ್ಮ ಮನೆಯವ್ರನ್ನಾಗ್ಲಿ ಬೇರೆ ಅನ್ನೋ ರೀತಿ ನಾನು ನೋಡಿಲ್ಲ. ಇಷ್ಟು ವರ್ಷದಿಂದ ನಾವು ಹೀಗೆ ಅಲ್ವಾ ಇರೋದು? ಸಾಕು. ಈ ತರ ಒಳ್ಳೆಯವ್ರ ತರ ನಾಟಕ ಆಡಿ ನಿಮ್ಮ ಮಾವನ, ನಮ್ಮತ್ತೆ ಮಾವನ ನಂಬಿಸ್ಬೋದು. ಆದ್ರೆ ನನ್ನನ್ನು ನಂಬ್ಸಕ್ಕಾಗಲ್ಲ. ಇವ್ರೇನೋ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ಗೆ ಹೋಗಿ ಬಂದ್ರಂತೆ. ಇವರೇ ದೊಡ್ಡ ಸ್ಟಾರ್ ಅನ್ನೋ ತರ ಆಡ್ತಾರೆ. ಏನ್ ಹೇಳ್ತಾ ಇದೀಯ ನಂದಿನಿ? ನಾನು ಯಾವತ್ತು... ಸಾಕು, ಸುಮ್ನಿರಿ. ನಿಮ್ ನಾಟಕ ಏನಿದ್ರು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಮ್ಮನೆವರೆಗೂ ತಂದ್ರೆ ಖಂಡಿತ ಚೆನ್ನಾಗಿರಲ್ಲ. ಮ್ಯಾಗಿಗೆ ಹುಷಾರಿಲ್ಲ, ನೋಡ್ಕೊಂಡು ಬರೋಣ ಅಂತ ಆಗಲೇ ಹೇಳಿದ್ನಲ್ಲ. ಇವನೇನು ಮರ್ತ್ಬಿಟ್ನಾ? ಎಲ್ಲಿ ಹೋಗಿದ್ಯೋ? ಅದು ಕೆಫೆ ಯೂನಿಫಾರ್ಮ್ ಅಲ್ಲೇ ಇದ್ನಲ್ಲ ಸಾ, ಅದಕ್ಕೆ ಚೇಂಜ್ ಮಾಡ್ಕೊಂಬಂದೆ. ಎಲ್ಲಿ ಸರ್ ನಿಮ್ಮ ಸ್ಕೂಟ್ರೇ ಕಾಣಿಸ್ತಿಲ್ಲ? ಅಲ್ಲಿ 10 ಹೆಜ್ಜೆ ಮುಂದೆ ಇದೆ. ಯಾಕೆ ಸುಸ್ತಾದಂಗಿದ್ಯಾ? ಅಯ್ಯೋ ಸಾ, ಆ ಸಮರ್ಥ ತಾತಂಗೆ ಸರ್ವ್ ಮಾಡೋಷ್ಟೊತ್ತಿಗೆ ಸುಸ್ತಾಗೋಯ್ತು ಸಾ. ಯಾಕೆ ಹಾಗೆ ಹೇಳ್ತೀಯ? ಅಯ್ಯೋ ಬಲೆ ಕಿಲಾಡಿ ಸಾ, ತಾತ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರೆ. ಅವರು ನೋಡೋಕ್ಕೆ ಒರಟು, ಆದರೆ ಮನಸ್ಸು ತುಂಬ ಮೃದು. ತುಳಸಿಯವರು ಅವ್ರ ಬಗ್ಗೆ ಅವ್ರ ಬರ್ತ್ಡೇ ದಿನ ಹೇಳಿದ ಮಾತು ಕೇಳಿ ನನಗೂ ಆಶ್ಚರ್ಯ ಆಯಿತು. ನಾನು ಮೊದಲು ಹಾಗೆ ಅಂದ್ಕೊಂಡಿದ್ದೆ, ಆಮೇಲೆ ನನ್ನ ಅಭಿಪ್ರಾಯ ಬದಲಾಯಿತು. ಅಷ್ಟು ಒಳ್ಳೆ ಜನನ ಸಾ? ನೋಡಿದ್ರಾಗ ಅನ್ಸೋದೇ ಇಲ್ಲ. ನೋಡಿ ಹಾಗೆ ಡಿಸೈಡ್ ಮಾಡೋಕ್ಕಾಗಲ್ಲ ಕಣು. ಏನು ಗೊತ್ತಾ ಸದಾ, ಒಬ್ಬ ಮನುಷ್ಯನಿಗೆ ಒಂದು ವಯಸ್ಸಂತ ಆದಮೇಲೆ ತನ್ನ ಮನೆಯಲ್ಲಿ ತನಗೇ ಮಹತ್ವ ಸಿಗ್ತಿಲ್ವೇನೋ ಅನ್ಸೋಕ್ಕೆ ಶುರುವಾಗುತ್ತಂತೆ. ಅಭದ್ರತೆ ಅಂತಾರಲ್ಲ ಅದು. ಆಗ ತನ್ನ ಮಾತೇ ನಡಿಬೇಕು ಅಂತ ಹಠ ಹಿಡಿತಾರೆ. ಹಾಗಂತ ಅವ್ರು ಕೆಟ್ಟವರು ಅಂತಲ್ಲ. ಏನೋಪ್ಪ, ಆ ತಾತಪ್ಪನ್ನ ಅವ್ರ ಮನೆಯವರು ಅದು ಹೇಗೆ ಸಹಿಸ್ಕೊಂಡಿದಾರೋ. ಯಾಕೋ ಹಾಗೆ ಹೇಳ್ತೀಯ? ಅವರು ಆ ಮನೇಲಿ ಇರೋದಕ್ಕೆ ಒಂದು ಕಳೆ ಗೊತ್ತಾ? ನೀನು ಅವ್ರನ್ನ ಆ ಮನೇಲಿ ಹೋಗಿ ನೋಡಬೇಕು.
ಹ್ಯಾಪಿ ಫ್ಯಾಮಿಲಿ, ಖುಷಿ ಆಗುತ್ತೆ. ಎಲ್ಲ ಸರಿ ಇದ್ದಿದ್ರೆ ನಿಮ್ದು ಅದೇ ತರ ಕುಟುಂಬ ಆಗ್ತಿತ್ತಲ್ವಾ ಸರ್?